ದೇವ್ರೆ, ಏನ್ ಮಾಡಿದೆ ನಾನು? ಶರತ್ ಮತ್ತೆ ದುರ್ಗನ್ ಮೇಲೆ ನಾನೇ ಅಟ್ಯಾಕ್ ಮಾಡದ್ನ? ಅವರಿಬ್ರು ಜೀವನ ತೆಗೆಯೋಕ್ ಹೊಟ್ಟಿದ್ನ? ಇಲ್ಲ, ನನ್ನಿಂದ ಅವರಿಬ್ರಿಗೂ ಅಪಾಯ ಆಗ್ಬಾರ್ದು. ಇಲ್ಲ, ನಾನು ಮೊದಲು ಹೋಗಿ ಅವ್ರನ್ನ ನೋಡ್ಬೇಕು. ಅಂಬಿಕಾ, ನನಗೊತ್ತು ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ. ನನ್ನ ಕಣ್ಣು ಕಾಣಿಸ್ದೇ ಇರಬಹುದು, ಆದ್ರೆ ನನ್ನ ಮಂತ್ರ ಶಕ್ತಿಗೆ ನೀನು ಪೂರ್ತಿಯಾಗಿ ಬಂಧಿಯಾಗಿದ್ಯಾ. ನಿನ್ನ ಜಾಗದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮಾಳ್ವಿಕಾ, ಪ್ಲೀಸ್, ಈ ದ್ರೋಹ ಬೇಡ. ನನ್ನ ಬಿಟ್ಬಿಡು. ನಾನು ಅವರಿಬ್ರ ಹತ್ರ ಹೋಗ್ಬೇಕು. ಹೇಳದ್ನಲ್ಲ ಅಂಬಿಕಾ, ನೀನ್ ಎಲ್ಲಿಗೂ ಹೋಗೋ ಆಗಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಶರತ್ನ ಮತ್ತೆ ದುರ್ಗನ ಕಾಪಾಡಬೇಕು ಅಂತ ನೀನ್ ಎಷ್ಟು ಅಂಗಲಾಚ್ ಬೇಡ್ಕೊಂಡ್ರು ಚಾನ್ಸೇ ಇಲ್ಲ. ನೆನ್ಪಿಟ್ಕೋ ಅಂಬಿಕಾ, ಈ ಮಾಳ್ವಿಕನ ಕೆಲಸ ಮುಗಿಯೋವರೆಗೂ ನೀನ್ ಅಲ್ಲೇ ಅರೆಸ್ಟ್ ಆಗಿರ್ತೀಯ. ನನ್ನೆಲ್ಲ ಕೆಲಸಗಳು ಮುಗಿದ ಮೇಲೆ ಬೇಕಿದ್ರೆ ನಾನು ನಿನ್ನ ಹೊರಗೆ ಬಿಡ್ಬೋದು. ಆದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನೋ ನೀನ್ ಅಲ್ಲಿಗೆ ಮಾತ್ರ ಹೋಗ್ಬೇಕು. ಇನ್ನು ಮುಂದೆ ನೀನು ಅಂಬಿಕಾ ಅಲ್ಲ, ನನ್ನ ಕೈನಲ್ಲಿರೋ ಬಾಣ. ಇಲ್ಲ, ನಾನ್ ನಿನ್ ಮಾತು ಕೇಳಲ್ಲ ಮಾಳ್ವಿಕಾ. ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡು ಮಾಳ್ವಿಕಾ, ಪ್ಲೀಸ್. ಅಂಬಿಕಾ, ಸತ್ ಮೇಲೂ ನಿನ್ನ ಮನೆಯವ್ರ ಮೇಲೆ, ಮನೆ ಮೇಲೆ ಇಷ್ಟೆಲ್ಲ ಮೋಹ ಇಟ್ಕೊಂಡಿದ್ಯಲ್ಲ, ಇವತ್ತು ಅದೇ ಮೋಹ ನಿನ್ನ ಪಾಲಿಗೆ ನರಕ ಆಗಿರೋದು. ನಿನ್ನ ಬಿಡುಗಡೆ ಮಾಡೋದು ಆ ದೈವನೂ ಅಲ್ಲ, ದೇವತೆನೂ ಅಲ್ಲ, ಈ ಮಾಳ್ವಿಕಾ ಮಾತ್ರ.